ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೆ. 28 ಮಾರ್ಚ್ 2022 ನಡೆಯುವಂಥ ಮ್ಯಾಥಮೆಟಿಕಲ್ ಎಕ್ಸಾಮ್ ಅಂದರೆ ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರೆ ಯಾರೆಲ್ಲ ಪಾಸ್ ಆಗಬೇಕಂತೀರಾ 100% ಪಾಸ್ ಆಗ್ಬೋದು ಅಂತಲೇ ಹೇಳ್ಬೋದು. ಇದರಲ್ಲಿರುವಂಥ MCQ ಆಗಿರ್ಬೋದು, ಹಾಗೆ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಪ್ರಮೇಯ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಮ್ಯಾಥಮೆಟಿಕ್ಸಲ್ಲಿ, ಗಣಿತದಲ್ಲಿ ಅಂತ ಕಾಯ್ತಾ ಇದ್ದೀರೋ, ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರೆಲ್ಲ ಸ್ಕೋರ್ ಮಾಡ್ಬೇಕಂತೀರೋ ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದರಲ್ಲಿ ಇದೇ ಕ್ವಶನ್ ಪೇಪರ್ ರಿಪೀಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಸೊ ಮೊದಲನೇದಾಗಿ ಎಲ್ಲದೂ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಏನಿರುತ್ತೆ ಅಂದರೆ 8x1 ಅಂದರೆ 8 ಬಹು ಆಯ್ಕೆ ಪ್ರಶ್ನೆಗಳು, MCQ ಕ್ವಶನ್ಸ್ಗಳು ಇರುತ್ತೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಘನ ಬಹುಪದೋಕ್ತಿಯ ಮಹತ್ವದ ಗಾತ್ರವು ಡಿಗ್ರಿ ಎಷ್ಟಿರುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು C3 ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ವರ್ಗಾಂತರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಂದರೆ ಬಿ ಆನ್ಸರ್ ಮೇಲ್ಮಿತಿ ಮತ್ತು ಕೆಳಮಿತಿ ಇದೆಯಲ್ಲ, ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ A1x + B1y + C1 = 0 ಆ್ಯಂಡ್ ಮತ್ತು ಸೇಮ್ ಅದನ್ನೇ 2ಗೆ ಕನ್ವರ್ಟ್ ಮಾಡಿದರೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. A1 / ಇದುಂಟಲ್ಲ, ಸೊ ಇದು ಕರೆಕ್ಟ್ ಆಗುತ್ತೆ. ನಾಟ್ ಈಕ್ವಲ್ ಅಂತ ಇದೆಯಲ್ಲ, ಸೊ ಇದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಸಮಾನಾಂತರ ಶ್ರೇಣಿಯ ಮೂರನೇ ಪದವು 13 ಮತ್ತು ಎರಡನೇ ಪದವು 8 ಆದರೆ ಶ್ರೇಣಿಯ ಮೊದಲನೆಯ ಪದವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬಂದುಬಿಟ್ಟು ಆನ್ಸರ್ ಎ ಆಗಿರುತ್ತೆ. ಎ ಆನ್ಸರ್ ಕರೆಕ್ಟು. 3 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ 4, 5ನೇದು ಒಂದು ಅಸಂಭವ ಘಟನೆಯ ಸಂಭವನೀಯತೆ ಏನಾಗುತ್ತೆ 0 ಆಗಿರುತ್ತೆ. ಸೊ ಆನ್ಸರ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. 0 ಅನ್ನೋದು. ಕೆಳಗಿನ ಸರಿಯಾದ ಸಂಬಂಧವು ಬಂದುಬಿಟ್ಟು ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. sin θ 0 = cos θ ಅಂತಿದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್ ಕ್ವಶನ್ಗೆ ಏನಂದರೆ, ಸೊ ABC ಮತ್ತು DEFಗಳ ಸಮರೂಪಿಗಳಾಗಿ AB ಇದೆಯಲ್ಲ, ಸೊ / DF ಆ್ಯಂಡ್ = BCFT ಆದರೆ ಕೆಳಗಿನ ಸರಿಯಾದ ಸಂಬಂಧವು ಯಾವುದು ಅಂತ ಕೇಳಿದರೆ, ಇದಕ್ಕೆ ಬಂದುಬಿಟ್ಟು ಆನ್ಸರ್ ಬಂದುಬಿಟ್ಟು ಸಿ. ನೀವು ಕ್ವಶನ್ಸ್ನೆಲ್ಲ ಕ್ಲೀನಾಗಿ ಓದ್ಕೊಳ್ತಾ ಹೋಗಿ. ನಾನು ಜಸ್ಟ್ ಸಿಂಪಲಾಗಿ ಓದ್ತಾ ಇದ್ದೀನಿ, ಯಾಕಂದರೆ ಟೈಮ್ ಜಾಸ್ತಿ ಇಲ್ಲ. ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ, ತುಂಬ ಎಲ್ಲದನ್ನು ಡೀಟೇಲಾಗಿ ಹೇಳ್ತಾ ಹೋದರೆ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡೋದಾದರೆ 8ನೇದು. ಸೊ 8ನೇದಕ್ಕೆ ನೀವು ಕ್ವಶನ್ಸ್ನ ಓದ್ಕೊಳ್ಳಿ. ಸೊ ಕ್ವಶನ್ಸ್ನ ಓದ್ತಾ ಹೋದ್ರೆ ಟೈಮ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ ಆನ್ಸರ್ 8 ಸೆಂಟಿಮೀಟರ್ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ. 8x1 8 ಮಾರ್ಕ್ಸ್ 8 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲೇ ನೀವು ಈಸಿಯಾಗಿ ಮಾರ್ಕ್ಸನ್ನು ತೊಗೋಬೋದು. ಸೊ ಇದಕ್ಕೆಲ್ಲ ಆನ್ಸರ್ನ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಿತ್ ಆನ್ಸರ್ನ ಕೊಟ್ಟಿದ್ದೀನಿ ಇದಕ್ಕೆ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಸೊ ಈ ಕ್ವಶನ್ಸ್ನ ಓದ್ಕೊಳ್ಳಿ. ಸೊ ನಾನು ಓದ್ತಾ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ಈ ಕ್ವಶನ್ಸು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಕ್ವಶನು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಕ್ವಶನ್ ಕೂಡ. ಹಾಗೆ ನಕ್ಷೆ ಇದು 100% ಇದು ಬಂದೇ ಬರುತ್ತೆ. 100% ಬರುವಂಥ ಪ್ರಶ್ನೆ ಇದು. ಸೊ ಈ ಕ್ವಶನ್ ಬಂದೇ ಬರುತ್ತೆ, ನೋಡ್ಕೊಳ್ಳಿ ಬೇಕಾದರೂ. ನೆಕ್ಸ್ಟ್ ಈ 3 ಕ್ವಶನ್ಸ್ನ ಓದ್ಕೊಳ್ಳಿ ಕರೆಕ್ಟಾಗಿ. ಇದು ಸೊ ಇದು ಬರುವ ಚಾನ್ಸಸ್ ಇದೆ. ಸೊ ನಾನು ಇದಕ್ಕೆ ಆನ್ಸರ್ ಎಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಕಂಪ್ಲೀಟಾಗಿ. ಸೊ ಸಿಲಿಂಡರ್ ಮೇಲೂ ಸಮಾನ ಬರುವ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 8x2 ಅಂದರೆ 2 ಮಾರ್ಕ್ಸಿಂದು 8 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ x + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಕೊಟ್ಟಿರುವ ರೇಖಾತ್ಮಕ ಸಮೀಕರಣವನ್ನು ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ. ಇದು ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರಲ್ಲ, ಸೊ ಇವೆರಡನ್ನ ಬಿಡಿಸ್ಬೇಕಾಗಿರುತ್ತೆ. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಒಂದಕ್ಕೆ 1 ಮಾರ್ಕ್ಸು. ಸೊ ಆ ಥರ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಸಮೀಕರಣವನ್ನು
ಮೂಲ ಇದುಂಟಲ್ಲ, ಸೊ ಸಮೀಕರಣದ್ದು, ಸೊ ಅದು ಕೂಡ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಅದು ನೆಕ್ಸ್ಟ್ ಸಮಾಂತರ ಶ್ರೇಣಿ 6, 10, 14 ಆದರೆ ಸಮಾಂತರ ಶ್ರೇಣಿ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತಿದೆ. ಸೊ ಅಥವಾ ಇದು ಯಾವ್ದು ಬೇಕಾದರೂ ನೀವು ಅಟೆಂಡ್ ಮಾಡ್ಬೋದು 2 ಕ್ವಶನಲ್ಲಿ. ಸೊ ಅದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಈ ಕ್ವಶನ್ಸ್ನ ಓದ್ಕೊಳ್ಳಿ. ಇದು ಸೊ ಸೆಂಟಿಮೀಟರ್ನ ಕಂಡುಹಿಡೋದು, ಸೊ ಅದು ಕೂಡ ನೋಡ್ಕೊಳ್ಳಿ. ಸೈನ್ ಥೀಟಾ, ಕಾಸ್ ಥೀಟಾ ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಿಂದುಗಳು ಇದ್ರದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು, 100% ಇದು ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ 9 into 3 ಅಂದರೆ 3 ಮಾರ್ಕ್ಸಿಂದು 9 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ನೋಡ್ಕೊಳ್ತಾ ಹೋಗಿ, ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನು, ಇದನ್ನು ನೋಡ್ಕೊಳ್ಳಿ. ಸೊ ಇದು ಕೂಡ ನೋಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ. ಸೊ ಇದು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ನ ಯಾವುದನ್ನು ಕೂಡ ಬಿಡೋಕ್ಕೆ ಹೋಗಬೇಡಿ. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದು 100% ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕ್ವಶನ್ನು ಕೂಡ ನೋಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ದತ್ತಾಂಶವನ್ನು ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆಯಲ್ಲ, ಸೊ ಇದು ಆವೃತ್ತಿಯನ್ನು ಇಟ್ಕೊಂಡು, ಸೊ ಇದು ಕೂಡ ನೋಡ್ಕೊಳ್ಳಿ, 100% ಬರುವಂಥ ಚಾನ್ಸಸ್ ಇದೆ. ಇದು ದತ್ತಾಂಶದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ನೋಡ್ಕೊಳ್ಳಿ. ಇದು ಎಲ್ಲ ವೆರಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ 4 into 4 ಅಂದರೆ 4 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ಈ ಕ್ವಶನ್ಸ್ನ ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇದು ಕೂಡ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ವಿಡಿಯೋನ ಪಾಸ್ ಮಾಡಿಟ್ಕೊಂಡು. ಸೊ ಎಲ್ಲ ಕ್ವಶನ್ಸ್ನ ನೋಡ್ಕೊಳ್ತಾ ಹೋಗಿ. ಸೊ ನೋಡ್ಕೊಳ್ಳಿ ಎಲ್ಲದು ಕ್ವಶನ್ಸ್ನು ಕರೆಕ್ಟಾಗಿ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 1 into 5 ಅಂದರೆ 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಯಾವ್ದು ಬೇಕಾದರೂ ಅಟೆಂಡ್ ಮಾಡ್ಬೋದು, ಈ ಕ್ವಶನ್ ಅಥವಾ ಕೆಳಗಿರುವ ಕ್ವಶನ್. ಈ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ನ ಓದ್ಕೊಂಡು ಆನ್ಸರ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರೆ ನೀವು ಪಾಸಿಂಗ್ ಮಾರ್ಕ್ಸನ್ನು ತೆಗಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.